ಯಾರೋ ಹೇಳಿದ್ದಕ್ಕೆ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡೋದಕ್ಕಾಗುತ್ತಾ? ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ 3 ಬಾರಿ ಪ್ರಯತ್ನ ಪಟ್ಟು ಸೋತಿದೆ. ಯಾರೋ ಒಬ್ಬ ಕೂತ್ಕೊಂಡು ಹೇಳದ ಅನ್ನೋ ಕಾರಣಕ್ಕೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಾಗಲ್ಲ. ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಕಾಂಗ್ರೆಸ್ 3 ಬಾರಿ ಪ್ರಯತ್ನ ಪಟ್ಟು ಸೋತಿದೆ. ಆಗಲೇ ಬ್ಯಾನ್ ಮಾಡೋದಕ್ಕೆ ಆಗಲಿಲ್ಲ, ಈಗಾಗುತ್ತಾ ಅಂತ ಹೇಳಿ ಹೊಸಬಾಳೆ ಕೇಳಿದ್ದಾರೆ. ಯಾವುದೇ ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ ಪ್ರಬಲ ಕಾರಣಗಳು ಬೇಕು. ಆರ್ಎಸ್ಎಸ್ ಸಂಘಟನೆಗೆ ನ್ಯಾಯಾಲಯದ ಬೆಂಬಲವಿದೆ. ಹಾಗಾಗಿ ಅದನ್ನ ಬ್ಯಾನ್ ಮಾಡೋದಕ್ಕಾಗೋದಿಲ್ಲ, ನಿಮ್ಮಿಂದ ಸಾಧ್ಯ ಆಗುವುದಿಲ್ಲ, ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡಿ ಅಂತ ಹೇಳಿ ದತ್ತಾತ್ರೇಯ ಹೊಸಬಾಳೆ, ಆರ್ಎಸ್ಎಸ್ಸಿನ ಒಂದು ಭಾಗ ಅವರು ದತ್ತಾತ್ರೇಯ ಹೊಸಬಾಳೆ. ಕಾಂಗ್ರೆಸ್ ಈ ಹಿಂದೆ 3 ಬಾರಿ ಪ್ರಯತ್ನ ಪಟ್ಟಿ ಸೋತಿದೆ. ಆರಂಭದಲ್ಲಿ ನಾಥೂರಾಮ್ ವಿನಾಯಕ್ ಗೋಡ್ಸೆ ಮಹಾತ್ಮ ಗಾಂಧಿಯನ್ನ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಕೊಲೆ ಮಾಡಿದ್ರು ಅನ್ನುವ ಕಾರಣ ಸುದ್ದಿ ಹಬ್ಬಿದಾಗ ಆ ಕಾಲಘಟ್ಟದಲ್ಲಿ ರಾಷ್ಟ್ರವನ್ನಾಳುತ್ತಿದ್ದ ಕಾಂಗ್ರೆಸ್ ಪಕ್ಷ ಏಕಾಏಕಿ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡುತ್ತೆ. ಅದಾದ ನಂತರ ಒಂದಷ್ಟು ಆಕ್ರೋಶಗಳು ದೇಶದಾದ್ಯಂತ ವ್ಯಕ್ತವಾದ ನಂತರ ನಾಥೂರಾಮ್ ಗೋಡ್ಸೆ ಆರ್ಎಸ್ಎಸ್ಸಿನ ಕಾರ್ಯಕರ್ತನೇ ಅಲ್ಲ ಅಂತ ಹೇಳಿ ಆರ್ಎಸ್ಎಸ್ ವಾದ ಮಾಡುತ್ತೆ. ಗೋಡ್ಸೆ ನಮ್ಮ ಸಂಘದ ಕಾರ್ಯಕರ್ತನೇ ಅಲ್ಲ, ಹಾಗಾಗಿ ಸಂಘಟನೆಯನ್ನ ಬ್ಯಾನ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆರ್ಎಸ್ಎಸ್ ಸಮಜಾಯಿಷಿ ನೀಡುತ್ತೆ. ವಾಜಪೇಯಿ ಕೂಡ ಗೋಡ್ಸೆಯ ವಿರುದ್ಧ ಅವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಅದಾದ ನಂತರ ಗೋಳ್ವಾಲ್ಕರ್ ಅವರು ಗಾಂಧಿಯನ್ನ ಕೊಂದ್ರು ಅನ್ನೋ ಕಾರಣಕ್ಕೆ ಸಿಹಿ ಹಂಚುವ ಪ್ರಯತ್ನಗಳಾಯಿತು ಅಂತ ಹೇಳಿ ದೆಹಲಿಯಲ್ಲಿ ಒಂದು ಸುದ್ದಿ ಹಬ್ಬುತ್ತೆ. ಆಗಲೂ ಕೂಡ ಪ್ರಯತ್ನಗಳಾಗಿತ್ತು, ಆದರೆ ಬ್ಯಾನ್ ಆಗಿರಲಿಲ್ಲ. ಅದಾದ ನಂತರ ಇಂದಿರಾ ಗಾಂಧಿ ದೇಶಕ್ಕೆ ಎಮರ್ಜೆನ್ಸಿಯನ್ನ ಹೇರಿದಾಗ ಆರ್ಎಸ್ಎಸ್ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೆ ಅವತ್ತಿನ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯಲ್ಲಿ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡುತ್ತೆ. 1975 ಇಫ್ ಐ ಆಮ್ ನಾಟ್ ರಾಂಗ್. ಅದಾದ ನಂತರ ಬಾಬರಿ ಮಸೀದಿ 1992 ಬಾಬರಿ ಮಸೀದಿ ಧ್ವಂಸ ಪ್ರಕರಣ ಅಥವಾ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನರಸಿಂಹರಾವ್ ದೇಶವನ್ನಾಳುತ್ತಿದ್ದರು, ಕಾಂಗ್ರೆಸ್ಸಿನ ಪ್ರಧಾನಿ ಅವರೇ ಆಗಿದ್ರು. ಆ ಸಂದರ್ಭದಲ್ಲಿ ನಿರಂತರ 3ನೇ ಬಾರಿ ಆರ್ಎಸ್ಎಸ್ ಬ್ಯಾನ್ ಆಗುತ್ತೆ. ದತ್ತಾತ್ರೇಯ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ. ದತ್ತಾತ್ರೇಯ ಅವರು ಹೇಳ್ತಾರೆ, ಅವರು ವಿವರಿಸಿ ಹೇಳಲಿಲ್ಲ, ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆಯೂ ಕೂಡ ಕಾಂಗ್ರೆಸ್ 3 ಬಾರಿ ಪ್ರಯತ್ನ ಪಟ್ಟಿತ್ತು, ಅವರಿಗೆ ಸಾಧ್ಯ ಆಗಲಿಲ್ಲ. ಸಂಘ ಪರಿವಾರಕ್ಕೆ ನ್ಯಾಯಾಲಯದ ಮತ್ತು ಜನ ಬೆಂಬಲ ಇದೆ, ಆ ಕಾರಣಕ್ಕೆ ನಿಮಗೆ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಟ್ರೈ ಮಾಡಿ ಅಂತ ಹೇಳಿ ಹೇಳ್ತಾರೆ ಅವರು. ದತ್ತಾತ್ರೇಯ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. वो मुझे लगता है पहले के अनुभव से थोड़ा सीखना चाहिए। समाज किस दिशा में जा रहे हैं और पहले उन्होंने अभी बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे। उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया। और बैन करना चाहिए ना, उसका कोई कारण होता है, मुझे इच्छा हो गई इसलिए बैन करना चाहिए, ऐसे थोड़ी होता है। भारत के सुरक्षा के लिए, एकता के लिए, संस्कृति के लिए, विकास के लिए काम करने वाले एक संगठन उसको बैन करने चाहिए ऐसे कोई एक राजनेता कहते हैं तो उसका कारण बताना चाहिए। ऐसा है तो वो संबंधित उसमें कारण बताकर प्रयत्न करके देखें। पहले भी किया है उन्होंने, क्या निकला? समाज ने तो संघ को स्वीकार किया है और सरकार की व्यवस्था ने भी उस सभी बैन को गलत सिद्ध करके फैसला दिया है। तो मुझे लगता है ऐसे कहने वाले नेता पहले के अनुभव से पाठ सीखना चाहिए। उन्होंने कई बार प्रयत्न किया था ना, वो मुझे लगता है पहले के अनुभव से थोड़ा सीखना चाहिए। समाज किस दिशा में जा रहे हैं और पहले उन्होंने अभी
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.